ಈ ನಡುವೆ ನಿನ್ನೆ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂದರೆ ಸಂಪುಟ ಪುನರ್ರಚನೆ ಕೂಡ ಇಲ್ಲ ಸದ್ಯಕ್ಕೆ. ಹಾಗಾದರೆ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನೇಮಕಕ್ಕೆ ಸಿಗುತ್ತಾ ಚಾಲನೆ ಅಂತಕ್ಕಂಥದ್ದು ಪ್ರಶ್ನೆ. ತುಂಬ ದಿನಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ವಿಚಾರ. ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕದ ವಿಚಾರ. ಶಾಸಕರಿಂದ ಸಾಲು ಸಾಲು ದೂರುಗಳು ಹೆಚ್ಚಾಗ್ತಾ ಇದೆ. ಸೊ ನಿಗಮ ಮಂಡಳಿ ನೇಮಕದಲ್ಲಿ ಶಾಸಕರಿಗೆ ಹೈಕಮಾಂಡ್ ಮಣೆ ಹಾಕುತ್ತಂತೆ. ಶಾಸಕರಿಗೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ನೇಮಕ ಮಾಡ್ತಾರೆ, ಅವರಿಗೆ ಕೊಡಬೇಕು, ಜಾಸ್ತಿ ಕೊಡ್ತಾರೆ. ಶೀಘ್ರದಲ್ಲಿ 32 ನಿಗಮ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕ ಅಂತೆ. 45 ನಿಗಮ ಮಂಡಳಿ ಪೈಕಿ 32 ನಿಗಮ ಮಂಡಳಿ ನೇಮಕಕ್ಕೆ ಹೈಕಮಾಂಡ್ ಅಷ್ಟು ಹೊಂದಿದೆ. ಜುಲೈ 16ನೇ ತಾರೀಕಿನ ಬೆಂಗಳೂರಿಗೆ ಸುರ್ಜೇವಾಲಾ ಮತ್ತೆ ವಾಪಸ್ ಬರ್ತಾರೆ. ಈ ವೇಳೆ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕಕ್ಕೆ ಅಂತಿಮ ಮುದ್ರೆ ಬೀಳುತ್ತೆ ಅಂತ ತೀರಾ ಹೈಕಮಾಂಡ್ ಲೆವೆಲ್ನಲ್ಲಿ ನಿಗಮ ಮಂಡಳಿ ನೇಮಕ ಆಗಲ್ಲ. ಈವನ್ AICC ಅಧ್ಯಕ್ಷರು ಅದಕ್ಕೆ ತಲೆ ಹಾಕಲ್ಲ. ಅದೆಲ್ಲ ಏನಿದ್ರು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿಗಳು ಇವರುಗಳೇ ಸೇರಿಕೊಂಡು ಯಾರನ್ನು ಮಾಡಬೇಕು ಅಂತ. ಈಗೆಲ್ಲ ತುಂಬ ಜನ ಅಸಮಾಧಾನ ವ್ಯಕ್ತಪಡಿಸಿರೋ ಶಾಸಕರು ನಮ್ಮನ್ನು ಮಾಡಲಿ ಅಂತಲೇ ಇಷ್ಟೆಲ್ಲ ಮಾತಾಡ್ತಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ಸದ್ಯಕ್ಕಂತೂ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸಿದ್ದರಾಮಯ್ಯನವರು ನಿನ್ನೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನಿಗಮ ಮಂಡಳಿಗೆ ಶಾಸಕರನ್ನ ನೇಮಕ ಮಾಡಿ ಅವರನ್ನು ಸಮಾಧಾನ ಪಡಿಸುವಂತಹ ಕೆಲಸ ಆಗುತ್ತಾ, ಅಥವಾ ಇದು ಕೂಡ ಜೇನುಗೂಡಿಗೆ ಕೈ ಹಾಕದಂಗೆ ಆಗುತ್ತಾ ಅಂತ? ಅರವಿಂದ್, ನೋಡಿ, ಈಗ ಅನಿವಾರ್ಯ ಆಗಿರುವಂಥದ್ದು ನಿಗಮ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡುವಂಥದ್ದು. ಯಾಕೆಂದ್ರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥದ್ದನ್ನ. ಸೊ ಹೀಗಾಗಿ ಶಾಸಕರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು, ಒಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ತಾತ್ಕಾಲಿಕವಾಗಿ ಒಂದು ಅವರ ಆಕ್ರೋಶಕ್ಕೆ ಉಪಶಮನವನ್ನು ಕೊಡಬೇಕು ಅಂದ್ರೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ನಿನ್ನೆ ರಾತ್ರಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರ ನಿವಾಸದಲ್ಲಿ CM ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರು ಕೂತು ಒಂದು ವಿಸ್ತೃತವಾದಂತಹ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಈಗ ಸದ್ಯಕ್ಕೆ 45 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿರುವಂತದ್ದು. ಇದರಲ್ಲಿ 32 ನಿಗಮ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೆಸರುಗಳನ್ನ ಬಹುತೇಕ ಅಂತಿಮ ಮಾಡಿರುವಂತದ್ದು. ಜುಲೈ 16ನೇ ತಾರೀಕು ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಂತಿಮವಾದಂತಹ ಮುದ್ರೆಯನ್ನು ಒತ್ತಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ನೋಡಿ, 1000ಕ್ಕಿಂತ ಹೆಚ್ಚು ಸದಸ್ಯರನ್ನ ನೇಮಕ ಮಾಡಬೇಕಾಗಿದೆ. 650ಕ್ಕೂ ಹೆಚ್ಚು ಜನ ನಿರ್ದೇಶಕರನ್ನ ಮಾಡಬೇಕಾಗಿರುವಂತದ್ದು. ಇವೆಲ್ಲರಿಗೂ ಕೂಡ ಕಾರ್ಯಕರ್ತರಿಗೆ ಕೊಡುವಂತಹ ಹುದ್ದೆಗಳಾಗಿರುವಂತದ್ದು. ಆದ್ರೆ ಈ ಒಂದು ನೇಮಕಗಳೇನಿದಾವೆ ಇವು ಇನ್ನಷ್ಟು ವಿಳಂಬ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಹೆಸರುಗಳನ್ನ ಅಂತಿಮ ಮಾಡಬೇಕಾಗಿರುವಂತದ್ದು ಸುಲಭದ ವಿಷಯ ಅಲ್ಲ. ಹೀಗಾಗಿ ಮತ್ತೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಗಳನ್ನ ತರಿಸ್ಕೊಂಡು ಆಯಾ ಉಸ್ತುವಾರಿ ಸಚಿವರು ಅಥವಾ ಶಾಸಕರಿಂದ ಮಾಹಿತಿಯನ್ನು ಪಡ್ಕೊಂಡು ಅದನ್ನ ಮುಂದಿನ ಹಂತದಲ್ಲಿ ನೇಮಕ ಮಾಡುವಂತ ಪ್ರಯತ್ನದಲ್ಲಿ ಹೈಕಮಾಂಡ್ ಇರುವಂತದ್ದು. ಆದ್ರೆ ಈಗ ಶಾಸಕರ ಒಂದು ಆಕ್ರೋಶವನ್ನ ತಣ್ಣಗಾಗಿಸುವಂತ ದೃಷ್ಟಿಯಿಂದ 32 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಮತ್ತೆ ಮುಖ್ಯವಾಗಿ ಬಹುತೇಕ ಎಲ್ಲ ಶಾಸಕರಿಗೂ ಕೂಡ ಅವಕಾಶವನ್ನ ಮಾಡಿಕೊಡುವಂತ ಪ್ರಯತ್ನದ ಭಾಗ ಆಗಿರುವಂತದ್ದು. ಮತ್ತೆ ಕೆಲವು ಕಾರ್ಯಕರ್ತರು, ಪ್ರಮುಖ ಕಾರ್ಯಕರ್ತರಿಗೆ ಈ ಹುದ್ದೆಗಳನ್ನ ಕೊಡಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಬಹುತೇಕ 16ರ ಬಳಿಕ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು. ಇದರ ಜೊತೆಗೆ ಇನ್ನೊಂದು ವಾರದಲ್ಲಿ ಪರಿಷತ್ನ 4 ನೇಮಕಗಳೇನಾಗಬೇಕಾಗಿದ್ದಾವೆ ಅದನ್ನು ಕೂಡ ಬಹುತೇಕ ಅಂತಿಮ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾರ್ಯಕರ್ತರಿಗೂ ಕೊಡಬೇಕು ಅಂತ DCM DK ಶಿವಕುಮಾರ್ ಲೆಕ್ಕಾಚಾರ ಇದೆ. ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡೋಣ.